ಇದು ಬಾಕ್ಸು ಸ್ಲೈಡರ್ ಥರ ಕೊಟ್ಟಿದ್ರು. ಇದು ಸ್ಲೈಡರಿಂದ ಓಪನ್ ಆಯಿತು. ಇವಾಗ ನೀವು ನೋಡ್ಬೋದು ಹಿಂದೆ ನೋಡಿ, ಇದು ಬ್ಯಾಕ್ ಸೈಡ್ ಹಿಂಗೆ ಕಾಣುತ್ತೆ. ಇದರಲ್ಲಿ 2 ಕ್ಯಾಮ್ರಾ ಬರುತ್ತೆ, ಒಂದು ಫ್ಲ್ಯಾಶು. ಇವಾಗ ರೈಟ್ ಸೈಡಿಗೆ ತಿರುಗಿಸಿ ನೋಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಬಟನ್ ಬಂದು ಪವರ್ ಬಟನ್ನು, ವಾಲ್ಯೂಮ್ ರಾಕರ್ಸು 2 ಬಟನ್ ಸಿಗುತ್ತೆ. ಇದು ಸ್ಯಾಮ್ಸಂಗಿಗೆ ಎಕ್ಸಾಕ್ಟ್ಲಿ ಉಲ್ಟಾ. ಸ್ಯಾಮ್ಸಂಗ್ ಬಂದು ಕೆಳಗಡೆ ಪವರ್ ಬಟನ್ ಬರುತ್ತೆ, ಆಮೇಲೆ ಮೇಲೆ ವಾಲ್ಯೂಮ್ ರಾಕರ್ಸ್ ಬಟನ್ ಬರುತ್ತೆ. ಬಟ್ ಇದರಲ್ಲಿ ಪವರ್ ಬಟನ್ ಮೇಲೆ ವಾಲ್ಯೂಮ್ ರಾಕರ್ಸ್ ಬಟನ್ ಕೆಳಗಡೆ ಬರುತ್ತೆ. ಸೈಡ್ ಪ್ರೊಫೈಲ್ ನೋಡಿದ್ರೆ ಕಂಪ್ಲೀಟ್ ಐಫೋನ್ ಏನಿದೆ ಅದೇ ಥರನೇ ಮಾಡಿದ್ದಾರೆ. ಬಟ್ ಇದು ಅಲ್ಯೂಮಿನಿಯಂ ಅನಿಸುತ್ತೆ ಸೈಡ್ದು. ಬಟನ್ ನನಗೆ ಹಾರ್ಡ್ ಅನ್ನಿಸ್ತು. ಬಟ್ ಡ್ಯೂರಬಿಲಿಟಿ ಪರ್ಸ್ಪೆಕ್ಟಿವ್ ನೋಡಿದ್ರೆ ನಿಮಗೆ ಲಾಂಗ್ ಟರ್ಮ್ ಯೂಸ್ ಆಗುತ್ತೆ. ಬಾಟಮಲ್ಲಿ ನಿಮಗೆ ನೋಡಿದ್ರೆ ಫೋಕಸ್ ಮಾಡಿ 2 ಸ್ಟೀರಿಯೋ ಸ್ಪೀಕರ್ಸ್ ಬರುತ್ತೆ. ಆ್ಯಕ್ಚುಲಿ ಸ್ಟೀರಿಯೋ ಸ್ಪೀಕರ್ಸು ಬಾಟಮ್ ಸ್ಪೀಕರ್ ಬಂದು ಲೆಫ್ಟ್ ಸೈಡ್ ಇದೆ. ಮಧ್ಯದ್ದು ನಾರ್ಮಲ್ ಟೈಪ್ ಸಿ ಪೋರ್ಟ್. ಆಮೇಲೆ ಮೈಕ್ರೋಫೋನು, ಒಂದು ಸಿಮ್ ಸ್ಲಾಟ್. ಬಟ್ ಇದು ಡ್ಯುಯಲ್ ಸಿಮ್ ಫೋನ್. ಡ್ಯುಯಲ್ ಸಿಮ್ ಫೋನ್ ಆಗಿರೋದ್ರಿಂದ ಒಂದು ಈ ಸಿಮ್ಮು, ಒಂದು ನಾರ್ಮಲ್ ಫಿಸಿಕಲ್ ಸಿಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇವಾಗ ಲೆಫ್ಟ್ ಪ್ರೊಫೈಲ್ ನೋಡೋಣ. ಬಾಟಮ್ ಆಯಿತು. ಲೆಫ್ಟಲ್ಲಿ ನಿಮಗೆ ಕ್ಲೀನ್ ಹ್ಯಾಂಡೆಡ್, ಬೇರೆ ಏನಿಲ್ಲ, ಜಸ್ಟ್ ಸ್ಟೀಲ್ ನೀವು ನೋಡ್ಬೋದು. ಸೊ ಮೇಲೆ ಟಾಪ್ ವ್ಯೂ ಅಂತ ನೋಡಿದ್ರೆ ಅಲ್ಲೊಂದು ನಿಮಗೆ ಮೈಕ್ರೋಫೋನ್ ಸಿಗುತ್ತೆ. ಸ್ಟೀರಿಯೋ ಸ್ಪೀಕರ್ಸ್ ಬಂದು ಫ್ರಂಟ್ ಡಿಸ್ಪ್ಲೇಲೇ ಮೌಂಟ್ ಆಗಿರುತ್ತೆ. ನಿಮಗೆ ವೆರಿ ಮಿನಿಮಲ್ಲಾಗಿ ಕಾಣುತ್ತೆ ಅದು. ಇಲ್ಲಿ ನಿಮಗೆ ನೋಡಿದ್ರೆ ಪಂಚೋಲ್ ಕ್ಯಾಮ್ರಾ ಬರುತ್ತೆ. ಕ್ಯಾಮ್ರಾ ಮೇಲೆ ಎಕ್ಸಾಕ್ಟ್ಲಿ ಸ್ಟೀರಿಯೋ ಸ್ಪೀಕರ್ದು ಒಂದು ಗ್ಯಾಪ್ ಇದೆ. ನಿಮಗೆ ಅದು ವೆರಿ ಮಿನಿಮಲ್ಲಾಗಿ ಕಾಣುತ್ತೆ. ಕ್ಯಾಮ್ರಲ್ಲಿ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ನಾನು ನಿಮಗೆ ತೋರಿಸೋದಕ್ಕೆ. ಬಟ್ ಸ್ಟಿಲ್ ಅದು ಆಗ್ತಾಯಿಲ್ಲ. ನೆಕ್ಸ್ಟು ಬಾಕ್ಸ್ ಅಂತ ಬಂತು ಅಂತಂದರೆ, ಮೊಬೈಲು ಪಕ್ಕಕ್ಕಿಟ್ಟರೆ ಬಾಕ್ಸ್ ಅಂತ ಬಂತು ಅಂದರೆ ನಿಮಗೆ ಟಿಪಿಕಲ್ ಇವಾಗ ಮಾರ್ಕೆಟಿಂಗ್ ಸ್ಟ್ರಾಟಜಿ ಎಲ್ಲರೂ ಫಾಲೋ ಮಾಡ್ತಾ ಇರೋ ಪ್ರಕಾರ ಏನೂ ಸಿಗೋಲ್ಲ ನಿಮಗೆ. ಒಂದು ಚಾರ್ಜಿಂಗ್ ಕೇಬಲು ಟೈಪ್ ಸಿ ಟು ಟೈಪ್ ಸಿ, ಒಳಗಡೆ ನೋಡಿದ್ರೆ ನಿಮಗೆ ನಾರ್ಮಲ್ ಯೂಸರ್ ಮ್ಯಾನ್ಯುಯಲ್ ಒಂದು ಸಿಗುತ್ತೆ. ಯೂಸರ್ ಮ್ಯಾನ್ಯುಯಲ್ಲು ಸೇಮ್ ಅಗೇನ್ ಅದರದ್ದು ಪೌಚ್ ಬಂದು ಕೂಡ ರೀಸೈಕಲಬಲು. ಇದು ಸಿಮ್ ಎಜೆಕ್ಟಿಂಗ್ ಟೂಲ್ ಪಿನ್ ಒಂದು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇಂಗ್ಲೀಷು ಬೇರೆ ಇದೆಲ್ಲ ಮ್ಯಾನ್ಯುಯಲ್ಲು, ಪ್ಯೂರ್ ಕೋಡ್ ಒಂದು ಕೊಟ್ಟಿದ್ದಾರೆ. ಬೇಕಾದ್ರೆ ಮ್ಯಾನ್ಯುಯಲ್ಸ್ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಅದು ಬಿಟ್ಟು ಬೇರೆ ಏನು ಆಕ್ಸೆಸರಿಯಾಗಿ ಏನು ಬರೋಲ್ಲ. ಇದರಲ್ಲಿ ಚಾರ್ಜರ್ ಕೂಡ ಬರೋಲ್ಲ. ಇದ್ರದ್ದು ಸಪೋರ್ಟ್ ಬಂದು ಮೋಸ್ಟ್ಲಿ 27 ವಾಟ್ಸ್ ಅನ್ಸುತ್ತೆ ಮ್ಯಾಕ್ಸಿಮಮ್ ಚಾರ್ಜ್ ಆಗೋದು ಇದ್ರದ್ದು. ಇವಾಗ ಫೋನ್ನ ಬೂಟ್ ಮಾಡಿ ಟ್ರೈ ಮಾಡೋಣ. ಡಿವೈಸ್ ಬೂಟಪ್ ಮಾಡ್ತಾ ಇದ್ದೀವಿ. ಫಸ್ಟ್ ಬೂಟಪ್ಪು ಹೆಂಗಿದೆ ನೋಡೋಣ. ಏನು ಡಿಫ್ರೆನ್ಸ್ ಏನಿರಲ್ಲ. ಆ್ಯಕ್ಚುಲಿ ಈ ಸತಿ ಅವರು ಆ್ಯಂಡ್ರಾಯ್ಡ್ 15 ಕೂಡ ಇನ್ನೂ ರಿಲೀಸ್ ಮಾಡಿಲ್ಲ, ಬಿಟಾ ವರ್ಷನಲ್ಲಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ಆ್ಯಪಲ್ 18 ರಿಲೀಸ್ ಮಾಡಿದ್ರು iOS, ಬಟ್ ಇವ್ರಿನ್ನ ಇದು. ಬಟ್ ನೋಡ್ಬೋದು ಲೋಗೋ ಜಿಮ್ನೆ ಬಂದು ಗೂಗಲ್ ಲೋಗೋಗೆ ಟ್ರಾನ್ಸಿಷನ್ ತೊಗೊಂತು. ಇದು ಫಸ್ಟ್ ಸ್ಕ್ರೀನು ನೋಡ್ತಾ ಇರ್ಬೋದು ಪಿಕ್ಸಲ್ದು. ವೆಲ್ಕಮ್ ಟು ಪಿಕ್ಸಲ್ ಅಂತ ಬರ್ತಿದೆ. ಇವಾಗ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕು ನಾವು. ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ವಿಷನ್ ಸೆಟ್ಟಿಂಗ್ಸ್ ಸೆಟಪ್ ವಿತ್ ಯುವರ್ ವಾಯ್ಸ್ ಅಂತೆ. ಏನು ವಾಯ್ಸ್ ಕಮಾಂಡ್ಸ್ ಕೂಡ ಕೊಟ್ಬಿಟ್ಟಿದ್ದಾರೆ. ನೋಡ್ಬೋದು ನೀವು ಸೆಟಪ್ಪೇನೆ ನೀವು ವಾಯ್ಸ್ ಕಮಾಂಡ್ ಮೂಲಕನೇ ಮಾಡ್ತಾ ಹೋಗ್ಬೋದು. ನಿಮ್ಮದು ರಿಕಗ್ನೈಸೇ ಆಗಿರಲ್ಲ. ಬಟ್ ಇದ್ರದ್ದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಗೆಟ್ ಸ್ಟಾರ್ಟೆಡ್ ಕೊಡೋಣ ಈಗ ಸದ್ಯಕ್ಕೆ. ಸೆಟಪ್ ಯೂಸಿಂಗ್ ಅನದರ್ ಡಿವೈಸ್ ನನ್ನ ಹತ್ರ ಸದ್ಯಕ್ಕಿಲ್ಲ, ಸ್ಕಿಪ್ ಕೊಡ್ತೀನಿ. ನಾನೆಲ್ಲ ಬ್ಯಾಕಪ್ ತೊಗೊಂಡಿದ್ದೀನಿ. ನಂದು ಹಳೆ ಫೋನ್ ಎಕ್ಸ್ಚೇಂಜ್ಗೆ ಕೊಟ್ಟಿದ್ದು. ನೋಡ್ತಾ ಇರ್ಬೋದು ವೈಫೈ ಅಥೆಂಟಿಕೇಟ್ ಆಯಿತು. ಇಲ್ಲಿ ಏನು ನೋಡಬೇಕು ಅಂತಂದರೆ ಪಿಕ್ಸಲಲ್ಲಿ ನೀವು ಇವರು ಡಿಸ್ಪ್ಲೇಗೆ ಒಂದು ನಾರ್ಮಲ್ ಕವರ್ ಕೂಡ ಕೊಡೋಲ್ಲ. ನೀವು ಎತ್ಕೊಂಡಿದ ತಕ್ಷಣ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸ್ಕ್ರ್ಯಾಚಸ್ಗೆ ವಲ್ನರಬಲ್ ಡೈರೆಕ್ಟಾಗಿರುತ್ತೆ. ಯಾವುದೇ ಒಂದು ಹೊಸ ಫೋನ್ ತೊಗೊಳ್ಳಿ, ಫಸ್ಟು ನೀವು ಬ್ಯಾಕ್ ಸೈಡ್ ಸ್ಕಿನ್ ಹಾಕ್ಕೊಳ್ಳಿ. ಒಂದು ಅದ್ರ ಮೇಲೆ ಟ್ಯಾಂಪರ್ಡ್ ಗ್ಲಾಸ್ ಮಸ್ಟ್ ಆ್ಯಂಡ್ ಶುಡ್ಡು. ಆಮೇಲೆ ಕವರ್ ಕೇಸ್ ಯಾವುದೋ ಒಂದು ತೊಗೊಂಡಿದ್ದ ತಕ್ಷಣ ನೀವು ಮೊಬೈಲ್ ತೊಗೊಳೋಕ್ಕೂ ಮುಂಚೆ ಅವೆಲ್ಲ ನಿಮಗೆ ಡೆಲಿವರಿ ಆಗಿರಬೇಕು. ಇಲ್ಲ ಅಂತಂದರೆ ನೀವು ಮೊಬೈಲಲ್ಲಿ ಸ್ಕ್ರ್ಯಾಚಸ್ಗೆ ಸ್ಟಾರ್ಟ್ ಮಾಡಿಬಿಡ್ತೀರ. ಆಲ್ರೆಡಿ ನೀವು ಯೂಸ್ ಮಾಡೋಕ್ಕೆ ಮುಂಚೆನೇ ಒಂದು ಸ್ಕ್ರ್ಯಾಚಸ್ ಸ್ಟಾರ್ಟ್ ಆಗಿರುತ್ತೆ. ಚೆಕಿಂಗ್ ಇನ್ಫೋ ಅಂತ ಎಲ್ಲ ಬರುತ್ತೆ. ಇದನ್ನು ನಿಮಗೆ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತೀನಿ. ಇವಾಗ ಗೂಗಲ್ ಸೈನ್ ಇನ್ ಕೇಳ್ತಾ ಇದೆ. ಆಮೇಲೆ ಸೆಟಪ್ ಮಾಡೋಣ ಒಂದು ಸತಿ ರೀಸ್ಟಾರ್ಟ್ ಮಾಡಿ. ನಿಮಗೆ ತೋರ್ಸೋಕ್ಕೆ ಅಂತಲೇ ಇದು ಅನ್ಬಾಕ್ಸ್ ವಿಡಿಯೋ ಆಗಿರೋದ್ರಿಂದ ಸ್ಕಿಪ್ಪು. ಯಾಕೆ ಅಂತಂದರೆ ನೀವು ಗೂಗಲ್ ಅಕೌಂಟ್ ಹಾಕ್ತೀರಾ, ಆ್ಯಕ್ಚುಲಿ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಸ್ಕಿಪ್ ಮಾಡಿ ಫಸ್ಟ್ ಸ್ಕ್ರೀನ್ ಹೇಗಿರುತ್ತೆ ಅಂತ ತೋರಿಸ್ಬಿಡ್ತೀನಿ. ಕ್ಯಾಮ್ರಾ ರಿವ್ಯೂಸ್ ಆಗಲಿ, ಆಮೇಲೆ ಮೊಬೈಲ್ ಪರ್ಫಾರ್ಮೆನ್ಸ್ ರಿವ್ಯೂಸು, ಅದೆಲ್ಲ ಆಮೇಲೆ ನೆಕ್ಸ್ಟ್ ಬರುತ್ತೆ. ಇದು ನಿಮಗೆ ಕಂಟ್ರಿ ಬೇಸ್ಡ್ ವಾರಂಟಿಗೋಸ್ಕರ ಇದೆ.
ಕನೆಕ್ಷನ್ ತೊಗೊತಾ ಇದ್ದಾರೆ. ಟು ಪೀಸ್ ಆಫ್ ಮೈಂಡ್, ಪಿಕ್ಸೆಲ್ ಸ್ಯಾಟಿಲೈಟ್ SOS. ಇದು ನಿಮಗೆ ಗೊತ್ತಿರ್ತದೆ, ಏರ್ಟೆಲ್ ರಿಲೀಸ್ ಆಗಿತ್ತಿದು. SOS ಅಂತಂದರೆ ನಿಮಗೆ ಎಮರ್ಜೆನ್ಸಿ ನಂಬರ್, ನೀವು ಸ್ಯಾಟಿಲೈಟ್ ಕನೆಕ್ಷನ್ ಮಾಡಿ ಕಾಲ್ಸ್ ಪಿಕಪ್ ಮಾಡ್ಬೋದು. ಅದಿನ್ನು ನಮ್ಮ ಇಂಡಿಯಲ್ಲಿ ಡೌಟ್ ಬಂದಿರೋದು. US ಅಲ್ಲೇ ನಾನು ನೋಡಿರೋ ಪ್ರಕಾರ ತುಂಬ ಲಿಮಿಟೆಡ್ ಏರಿಯಾಗೆ ಕವರೇಜ್ ಇದೆ ಅದು. ಇದೆಲ್ಲ ಬೈ ಡಿಫಾಲ್ಟು ಗೂಗಲ್ ಅವರು ಇನ್ಸ್ಟಾಲ್ ಮಾಡೋಕ್ಕೆ ಕೇಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಯೂಸ್ಫುಲ್ಲೇ ಅನಿಸುತ್ತೆ. ಸೊ ನೆಕ್ಸ್ಟ್ ಓಕೆ ಕೊಟ್ಬಿಡಿ. ಇಟ್ ಟೇಕ್ ಸಮ್ ಫ್ಯೂ ಮಿನಿಟ್ಸ್ ಟು ಗೆಟ್ ಯುವರ್ ಫೋನ್ ರೆಡಿ. ಆಗಿದ ತಕ್ಷಣ ನೋಡಿ ಆಯಿತು. ಸ್ವೈಪ್ ಟು ನೇವಿಗೇಟ್ ಅಂತ ಇದೆ. ಲರ್ನ್ ಜೆಸ್ಚರ್, ಇದು ನೀವು ಫೋನ್ ಆಪ್ರೇಷನ್ನು ಜೆಸ್ಚರ್ ಸಪೋರ್ಟಲ್ಲಿದೆ. ಅದು 3 ಟೈಪ್ಸ್ ಏನೋ ಬರುತ್ತೆ ನಿಮಗೆ ಡೀಟೇಲ್ ವಿಡಿಯೋಲ್ಲಿ ತೋರಿಸ್ತೀನಿ. ಇದು ನೋಡಿ ನಿಮಗೆ ಫಸ್ಟ್ ಸ್ಕ್ರೀನ್ ಆಫ್ ಪಿಕ್ಸೆಲ್ 9 ಕಾಣಿಸ್ತಾ ಇದೆ. ಥೀಮ್ ಸೊ ಡೈರೆಕ್ಟಾಗಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಎಷ್ಟು ಸ್ಟೋರೇಜ್ ಅವೈಲೇಬಲ್ ಇದೆ ಅಂತ ನೋಡೋಣ. ಬ್ಯಾಕ್ ಎಂಡಲ್ಲಿ ಅದು ಇನ್ಸ್ಟಾಲ್ ಆಗ್ತಾ ಇರುತ್ತೆ. ಇದು ಬಂದು 1700 nits ಬ್ರೈಟಪ್ ಆಗುತ್ತೆ ಡಿಸ್ಪ್ಲೇ. ಇವಾಗ ನೀವು ಸ್ಟೋರೇಜ್ ನೋಡ್ತಾ ಇದ್ದರೆ ಔಟ್ ಆಫ್ 256 GB ವೇರಿಯಂಟ್ ಇದು. ಅದರಲ್ಲಿ ಸಿಸ್ಟಮ್ಮೇ 13 GB ಯೂಸ್ ಮಾಡ್ಕೊಂಡಿದೆ. ಸೊ ನಮಗೆ ಅವೈಲಬಲ್ ಅಂತ ಇರೋದು ಆ್ಯಪ್ಸು 1.3 GB ಇನ್ನು ಇನ್ಸ್ಟಾಲ್ ಆಗ್ತಾಯಿದೆ. ಅಫ್ಕೋರ್ಸ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ್ಯಪ್ಸ್ ಬಂದು ನಿಮಗೆ ಒಂದು 2-3 GB ಅಂತಲೇ ಇಟ್ಕೊಳ್ಳಿ. ಫಿಟ್ಬಿಟ್ಟು ಅದೆಲ್ಲ ಸೇರಿಕೊಂಡ್ರೆ 242 GB ಅಪ್ ಟು ನಿಮಗೆ ಫ್ರೀ ಇದೆ. ಒಂದು ಸತಿ ಇಂಟರ್ನಲ್ ಡಿವೈಸ್ ಇಂಟರ್ನಲ್ ಸ್ಟೋರೇಜ್ಗೆ ಹೋದರೆ 240 ಅವೈಲಬಲ್ ಇದೆ. ಔಟ್ ಆಫ್ 256 ಆಲ್ರೆಡಿ 16 GB ಅವರು ಯೂಸ್ ಮಾಡಿದ್ದಾರೆ ಅಂತಂದರೆ ಇದು ಇನ್ನೂ 14ನಲ್ಲಿ ರನ್ ಆಗ್ತಾಯಿದೆ. ಮತ್ತೆ ಹೇಳಬೇಕು ಅಂತಂದರೆ ಇನ್ನು ಏನೇನು ಇಂಟಿಗ್ರೇಷನ್ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಇದು ಫಸ್ಟ್ ಲುಕ್ ಆಗಿತ್ತು ಪಿಕ್ಸೆಲ್ 9ಇಂದ. ಇದು ಚಾರ್ಜಿಂಗ್ ಬಂದು ಆಲ್ಮೋಸ್ಟ್ ನೀವು ನೋಡಿದ್ರೆ 65% ಇದೆ. ಅಂಟಿಲ್ 245 ಅಂತ ಹೇಳ್ತಾ ಇದೆ. ಇದು ನಾನು ಇನ್ನೂ ಚಾರ್ಜ್ ಮಾಡಿಲ್ಲ. ಬಾಕ್ಸಲ್ಲಿ ಏನು ಬಂದಿತ್ತು ಅದರಿಂದ ಡೈರೆಕ್ಟಾಗಿ ಅನ್ಬಾಕ್ಸ್ ಮಾಡಿ ನಿಮಗೆ ರಿವ್ಯೂ ಕೊಡ್ತಾ ಇರೋದು. ಸರಿ ಸ್ನೇಹಿತರೆ, ಇದು ಆಗಿತ್ತು ಅನ್ಬಾಕ್ಸ್ ವಿಡಿಯೋ. ನಿಮಗೆ ಡೀಟೇಲ್ಡ್ ವಿಡಿಯೋ ಬೇಕು ಅಂತಂದರೆ, ಕ್ಯಾಮ್ರಾ ರಿವ್ಯೂ ಬೇಕು ಅಂತಂದರೆ ಕಮೆಂಟ್ ಹಾಕಿ. ಆದಷ್ಟು ಬೇಗ ನಾನು ನಿಮಗೆ ರಿವ್ಯೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ರಿಯಲ್ ಟೈಮ್ ಫೋಟೋಸ್ ಮತ್ತು ವಿಡಿಯೋಸ್ ಜೊತೆ ಬರ್ತೀನಿ. ಬಟ್ ಕಂಪ್ಯಾರಿಸನ್ನು ನಾನು ಬೇರೆ ಫೋನ್ಗಳ ಜೊತೆ ಮಾಡಲ್ಲ. ಈ ಫೋನ್ದೇನಿರುತ್ತೆ ಅದರದ್ದು ಡೀಟೇಲ್ಡ್ ರಿವ್ಯೂ ಕೊಡ್ತೀನಿ.